ವಾಲ್ಮೀಕಿ ನಿಗಮ ಅಕ್ರಮದಲ್ಲಿ ಮತ್ತೆ ಬರೋಬ್ಬರಿ 5 ಕೋಟಿ ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ. ಸತ್ಯನಾರಾಯಣ ವರ್ಮಾ ಅವರಿಂದ ಪರಿಚಿತರ ಅಕೌಂಟ್ಗೆ ವರ್ಗಾವಣೆ ಆಗಂತಹ ದುಡ್ಡು. ಈಗಾಗಲೇ ತಾವು ಗಮನಿಸಿದಿರಿ, ಈ ಕೇಸ್ನಲ್ಲಿ 18 ಫೇಕ್ ಅಕೌಂಟ್ಗಳನ್ನ ಮಾಡಿ ಯಾವ ರೀತಿ ಹಣ ವರ್ಗಾವಣೆ ಆಗಿತ್ತು ಅನ್ನುವಂಥದ್ದು. ಈಗ ಇದೇ ಕೇಸ್ನಲ್ಲಿ ಮತ್ತೆ 5 ಕೋಟಿ ರೂಪಾಯಿ ಜಪ್ತಿ. ಸತ್ಯನಾರಾಯಣ ವರ್ಮಾ ಕಡೆಯಿಂದ ಹಣ ವರ್ಗಾವಣೆ ಆಗಿದ್ದು, ಪರಿಚಿತರ ಅಕೌಂಟ್ಗೆ ಕೋಟ್ಯಾಂತರ ರೂಪಾಯಿ ವರ್ಗಾವಣೆ ಆಗಿರುವಂತಹ ವಿಚಾರ. ಇವರೆಲ್ಲರನ್ನು ಸಂಪರ್ಕ ಮಾಡಿ SITಯಿಂದ ಹಣ ಸೀಸ್ ಆಗಿರೋದು. ಬಹುತೇಕ ಹೈದರಾಬಾದ್ ಮೂಲದ ವ್ಯಕ್ತಿಗಳಿಂದ ಹಣ ವಾಪಸ್ ಪಡೆಯುವಂತಹ ಕೆಲಸ, ಹಣವನ್ನ ಜಪ್ತಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ತಾವು ಡ್ರಾ ಮಾಡಿದ್ದ ಹಣವನ್ನ SITಗೆ ನೀಡಿದ್ದಾರೆ. ಜಪ್ತಿ ಮಾಡಿರುವ ನಗದು ಆಸ್ತಿಯ ಮೊತ್ತ 25 ಕೋಟಿ ರೂಪಾಯಿ ತಲುಪಿದೆ. ಇದರ ಜೊತೆಗೆ ವಿವಿಧ ಬ್ಯಾಂಕ್ಗಳಲ್ಲಿ ಫ್ರೀಸ್ ಮಾಡಿರೋದು 30 ಕೋಟಿ. ಒಟ್ಟಾರೆ 55 ಕೋಟಿ ರೂಪಾಯಿ ಹಣ ವಾಪಸ್ ಬಂದಂತಾಗಿದೆ. ಈ ಮೂಲಕ ಉಳಿದ ಹಣದ ಬಗ್ಗೆ ಶೋಧ ಕಾರ್ಯ ಮತ್ತು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಆಗ್ತಾ ಇದೆ. ಟೋಟಲಿ ಈ ಕೇಸ್ನಲ್ಲಿ ಈಗ ಇದು 5 ಕೋಟಿ ರೂಪಾಯಿ ಸೇರಿ ಒಟ್ಟು 55 ಕೋಟಿ ಹಣ ವಾಪಸ್ ಬಂದಂತಾಯಿತು. ವಿವಿಧ ಬ್ಯಾಂಕ್ಗಳಲ್ಲಿ ಫ್ರೀಸ್ ಮಾಡಿರೋದು 30 ಕೋಟಿ. ಇನ್ನು ಜಪ್ತಿ ಮಾಡಿರೋ ನಗದು ಆಸ್ತಿ ಮೊತ್ತ 25 ಕೋಟಿ. ಸೊ ಒಟ್ಟಾರೆ 55 ಕೋಟಿ ರೂಪಾಯಿ ವಾಪಸ್ ಬಂದಂತಾಗಿದೆ. ಬಹುತೇಕ ಹೈದರಾಬಾದ್ ಮೂಲದ ವ್ಯಕ್ತಿಗಳಿಂದ ಹಣ ವಾಪಸ್ ತೆಗೆದುಕೊಳ್ತಾ ಇರುವಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ಸತ್ಯನಾರಾಯಣ ವರ್ಮಾ, ಈತನ ಕಡೆಯಿಂದ ಹಣ ವರ್ಗಾವಣೆ ಆಗಿರೋದು ಈತನ ಪರಿಚಯಸ್ಥರ ಅಕೌಂಟ್ಗೆ. ಇಲ್ಲಿವರೆಗೂ ಸೀಸ್ ಆಗಿರುವಂತಹ ಒಟ್ಟು ಮೊತ್ತವನ್ನು ನಾವು ಗಮನಿಸ್ತಾ ಹೋದ್ರೆ ಎಲ್ಲೆಲ್ಲಿ ಈ ಹಣವನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ, ಎಲ್ಲರೂ ಈ ಸತ್ಯನಾರಾಯಣ ವರ್ಮಾ ಪರಿಚಯಸ್ಥರ ಅಕೌಂಟ್ಗೆ ವರ್ಗಾವಣೆ ಆಗಿರೋದು. ಆ ರೀತಿ ವರ್ಗಾವಣೆ ಆಗಿರುವಂತಹ ಅಕೌಂಟ್ನಲ್ಲಿ ಇದ್ದ ದುಡ್ಡನ್ನ ವಿಡ್ರಾ ಮಾಡಿ ಈಗ SITಗೆ ಕೊಡುವಂತ ಕೆಲಸ ಆಗಿದೆ. SIT ಎಲ್ಲ ಹಣವನ್ನು ಸೀಸ್ ಮಾಡ್ತಾ ಇದೆ. ಈಗಾಗಲೇ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಹಣ ಸೀಸ್ ಆಗಿರುವಂಥದ್ದು ಒಂದು ಕಡೆ ಆದ್ರೆ ಹಣದ ಮೂಲ ಮತ್ತು ಎಲ್ಲೆಲ್ಲಿಂದ ಸೀಸ್ ಆಯಿತು. ಹೈದರಾಬಾದ್ ಮೂಲದ ವ್ಯಕ್ತಿಗಳಿಂದ ಹೆಚ್ಚು ಹಣವನ್ನು ಸೀಸ್ ಮಾಡಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಫೆಬ್ರವರಿ 19ನೇ ತಾರೀಕು ಯೂನಿಯನ್ ಬ್ಯಾಂಕ್ ನಿಗಮದ ಖಾತೆ ವರ್ಗಾವಣೆ ಆಗುತ್ತೆ. ಫೆಬ್ರವರಿ 19ನೇ ತಾರೀಕು. ಅದಾದ ನಂತರ ಅಂದರೆ ಮಾರ್ಚ್ 4ನೇ ತಾರೀಕು ಸರ್ಕಾರದ ಖಜಾನೆಗಳಿಂದ ಇದೇ ನಿಗಮದ ಖಾತೆಗೆ, ಏನು ಯೂನಿಯನ್ ಬ್ಯಾಂಕ್ ಖಾತೆ ವರ್ಗಾವಣೆ ಆಗಿರುತ್ತೆ, ಆ ಖಾತೆಗೆ 187 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಸರ್ಕಾರದ ಖಜಾನೆಗಳಿಂದ. ಬರೋಬ್ಬರಿ 187 ಕೋಟಿ. ಮುಂದೆ ಇದೇ 187 ಕೋಟಿ ಏನಾಗುತ್ತೆ ಅಂದ್ರೆ ಮಾರ್ಚ್ 5 ಮತ್ತು 6ನೇ ತಾರೀಕು ನಿಗಮದ ಖಾತೆಯಿಂದ ಹೈದರಾಬಾದ್ ಖಾತೆಗೆ ಹಣ ವರ್ಗಾವಣೆ ಆಗ್ಬಿಡುತ್ತೆ. ಸರ್ಕಾರದ ಖಜಾನೆಯಿಂದ ಬಂದಂತ 187 ಕೋಟಿ ಹೈದರಾಬಾದ್ ಮೂಲದ ಖಾತೆಗಳಿಗೆ ವರ್ಗಾವಣೆ ಆಗ್ಬಿಡುತ್ತೆ. ಬ್ಯಾಂಕ್ನ ಖಾತೆಗಳಿಗೆ ಬರೋಬ್ಬರಿ ಒಂದಲ್ಲ ಎರಡಲ್ಲ 18 ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಆದ ಒಟ್ಟು ಹಣದ ಮೊತ್ತ 94 ಕೋಟಿ 73 ಲಕ್ಷ. 94 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗ್ತದೆ. ಮೇ 22ನೇ ತಾರೀಕು ನಿಗಮದ ಹಗರಣ ಬೆಳಕಿಗೆ ಬರುತ್ತೆ. ಈ ರೀತಿ ಸ್ಕ್ಯಾಮ್ ಆಗಿದೆ ಅನ್ನುವಂಥ ವಿಚಾರ ಮೇ 22ನೇ ತಾರೀಕು ಆಚೆ ಬರುತ್ತೆ. ಈ ರೀತಿಯ ಹಗರಣ ಆಚೆ ಬರ್ತಾ ಇದ್ದಂತೆ ಮೇ 26ನೇ ತಾರೀಕು ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇವರು ಆತ್ಮಹತ್ಯೆಗೆ ಶರಣಾದ ನಂತರ ಈ ಒಂದು ಕೇಸ್ ಭಾರಿ ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ. ಜೂನ್ 6ನೇ ತಾರೀಕು ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡ್ತಾರೆ. ಇದೇ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ನಾಗೇಂದ್ರನ ಪ್ರಶ್ನೆ ಮಾಡುವಂಥ ಕೆಲಸವನ್ನ ಮಾಡಿದ್ವಿ. ಜೂನ್ 14ನೇ ತಾರೀಕು MD ಪದ್ಮನಾಭ್ ಪರಶುರಾಮ್ ಅವರ ಅರೆಸ್ಟ್ ಕೂಡ ಆಗುತ್ತೆ. 14ನೇ ತಾರೀಕು ಅಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಆದಂತಹ ಬೆಳವಣಿಗೆಗಳಿದು. 9 ಆರೋಪಿಗಳ ಅರೆಸ್ಟ್ ಆಗುತ್ತೆ. ಈ ಒಂದು ಕೇಸ್ನಲ್ಲಿ 40 ಕೋಟಿ ರೂಪಾಯಿ ಹಣವನ್ನ ಜಪ್ತಿ ಮಾಡಿಕೊಳ್ಳುವಂತ ಕೆಲಸ ಆಗುತ್ತೆ. ಫೆಬ್ರವರಿಯಿಂದ ಜೂನ್ ವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಜೂನ್ 9ನೇ ತಾರೀಕು ನಾಗೇಂದ್ರ ದದ್ದಲ್ ಮನೆ ಮೇಲೆ ED ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. 12ನೇ ತಾರೀಕು ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗುತ್ತೆ, ಅಂದ್ರೆ ನಿನ್ನೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕೊಲೀಗ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಕ್ಷಣ ಕ್ಷಣಕ್ಕೂ ಈ ಒಂದು ಪ್ರಕರಣ ಯಾವ ರೀತಿಯ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ. ಮತ್ತೊಂದು ಕಡೆ ಈಗ ದದ್ದಲ್ಗೂ ಕೂಡ ಬಂಧನದ ಭೀತಿ ಎದುರಾಗಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಓವರ್ ಆಲ್?
ಶ್ರೀಪಾದ್ ನೋಡಿ, ಒಂದು ಕಡೆ ಇಡಿ ಅಧಿಕಾರಿಗಳು ಮಾಜಿ ಸಚಿವ ಶಾಸಕ ನಾಗೇಂದ್ರ ಅವರನ್ನ ತಮ್ಮ ಕಸ್ಟಡಿಗೆ ಪಡೆದುಕೊಂಡು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ನೋಡಿ, ಈ ಇಡೀ ಹಗರಣಕ್ಕೆ ಪ್ರಮುಖವಾದಂಥ ಕಾರಣ ಅಂತಂದರೆ ವಾಲ್ಮೀಕಿ ನಿಗಮ ಮಂಡಳಿಯ ಯಾವಾಗಲೂ ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗ್ತಾ ಇದ್ದಂಥ ಒಂದು ಬ್ರಾಂಚ್ ಏನಿತ್ತು, ಆ ಬ್ರಾಂಚನ್ನು MG ರೋಡ್ಗೆ ವರ್ಗಾವಣೆ ಮಾಡಿದ್ದು. ಈ ವರ್ಗಾವಣೆ ಮಾಡಿ ಅಂತೇಳಿ ನಾಗೇಂದ್ರ ಅವರು ಒಂದಷ್ಟು ಪ್ರೆಷರನ್ನು ಕೂಡ ಹಾಕಿದ್ರು ಅಧಿಕಾರಿಗಳ ಮೇಲೆ ಅನ್ನುವ ವಿಚಾರವನ್ನು ತನಿಖೆಯ ಸಂದರ್ಭದಲ್ಲಿ SIT ತನಿಖೆಯ ಸಂದರ್ಭದಲ್ಲಿ ಅಧಿಕಾರಿಗಳು ಬಾಯ್ಬಿಟ್ಟಿದ್ರು. ಯಾರೆಲ್ಲ ಈಗ ಅರೆಸ್ಟ್ ಆಗಿದ್ರಲ್ಲ ಆ ಅಧಿಕಾರಿಗಳು, ಆರೋಪಿಗಳು ಬಾಯ್ಬಿಟ್ಟಿದ್ರು. ಅದರ ಆಧಾರದಲ್ಲಿಯೂ ಕೂಡ ನೋಡಿ, ಈಗ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಬ್ಯಾಂಕ್ಗೆ ಸಂಬಂಧಪಟ್ಟಂತೆ, ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳನ್ನು ಕೂಡ ಕಲೆಕ್ಟ್ ಮಾಡಿರುವಂಥ ಇಡಿ ಅಧಿಕಾರಿಗಳು ಪ್ರಮುಖವಾಗಿ 25 ಲಕ್ಷ ರೂಪಾಯಿ. ನೋಡಿ, ಯಾವಾಗ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಆಪ್ತ ಹರೀಶ್ನನ್ನ ಕರ್ಕೊಂಡ್ಬರ್ತಾರೋ ಆತ ಹೇಳ್ತಾನೆ 25 ಲಕ್ಷ ರೂಪಾಯಿ ನಮಗೆ ಕೊಟ್ಟಿದ್ರು ಅಂತೇಳಿ. ಅದನ್ನು ಇಟ್ಟುಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ವಿಚಾರವಾಗಿ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ಇದರ ನಡುವೆ ಶಾಸಕ ದದ್ದಲ್ ಅವರನ್ನು ಕೂಡ ಇಡಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ಕಡೆ SIT ಅಧಿಕಾರಿಗಳ ಮುಂದೆ ನಿನ್ನೆ ಹಾಜರಾಗಿದ್ದಂಥ ದದ್ದಲ್ ಅವರು ಬೆಳಗ್ಗಿನಿಂದ ಸಂಜೆವರೆಗೂ ಸುಮಾರು 8 ಗಂಟೆ ಕಾಲ ವಿಚಾರಣೆಗೆ ಹಾಜರಾಗಿದ್ದರು. ವಿಚಾರಣೆ ಮುಗಿದ ಬಳಿಕ ಅವರನ್ನು ವಾಪಸ್ ಕಳುಹಿಸಿಕೊಟ್ಟಿದ್ರು. ಮತ್ತೊಮ್ಮೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ನೋಡಿ, ಇಲ್ಲಿ ದದ್ದಲ್ ಅವರ ಮೇಲೆ ದದ್ದಲ್ ಅವರ ಆಪ್ತ ಪಂಪಣ್ಣ ಏನಿದ್ದಾರೆ, ಅವರ ಪಂಪಣ್ಣ ಅವರು 55 ಲಕ್ಷ ಹಣವನ್ನು ಪಡೆದುಕೊಂಡಿದ್ರು ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. SIT ಅವರು ಸಲ್ಲಿಸಿರುವಂತಹ ರಿಮೈಂಡ್ ಕಾಪಿಯಲ್ಲಿ ಇದೆಲ್ಲ ಅಂಶಗಳು ಕೂಡ ಅಲ್ಲಿ ಉಲ್ಲೇಖ ಆಗಿರುವಂತದ್ದು. ಹಾಗಾಗಿ ಇಡಿ ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.